ಇಂದಿಗೆ ದಿವಂಗತ ಬಿ ನಾರಾಯಣರವರು ನಮ್ಮನ್ನು ಅಗಲಿ 4 ವರ್ಷಗಳು ಕಳೆದವು. ದೀನ ದಲಿತರ ಬಡವರ ಆಶಾಕಿರಣವಾಗಿದ್ದ ದಿವಂಗತ ಬಿ ನಾರಾಯಣರವರು ಎಲ್ಲರ ಮನದಲ್ಲಿ ಮನೆ ಮಾಡಿಕೊಂಡು ಬಡವರ ಪಾಲಿಗೆ, ದೀನದಲಿತರ ಪಾಡಿಗೆ, ಇವಾಗ ತಾನೇ ಅವರೆಲ್ಲರ ಭಾಷಣದಲ್ಲಿ ನೀವೆಲ್ಲರೂ ಕೇಳಿದ್ದೀರ. ಎಷ್ಟು ದುಃಖ ಇದ್ರೂ ಕೂಡ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು. ಅವರು ಎಲ್ಲರೂ ಇವತ್ತಿನ ದಿನ ಕರೋನಾ ಎಂಬ ಟೈಮ್ನಲ್ಲಿ ಅವರು ಎಷ್ಟೋ ಬಡ ಕುಟುಂಬಗಳಿಗಾಗಲಿ ಎಲ್ಲರಿಗೂ ಅಣ್ಣ ಬಸವಣ್ಣನವರಂತೆ ಎಲ್ಲರಿಗೆ ಸಮಬಾಳು ಸಮಪಾಳು ಅಂದಂಗೆ ಎಲ್ಲರಿಗೂ ಕೂಡ ಕರೋನಾದಲ್ಲಿ ಕಿಟ್ಟನ್ನು ವಿತರಣೆ ಮಾಡಿದ್ರು. ಸ್ವತಃ ನನಗೇನಾದರೂ ಆಗುತ್ತೆ ಅಂತೇಳ್ಬಿಟ್ಟು ಅವ್ರು ಯೋಚನೆ ಮಾಡಲಿಲ್ಲ. ಆದರೆ ನನ್ನವ್ರಿಗೆ ಏನಾಗಬಾರ್ದು, ಮನೆ ಬಿಟ್ಟು ಹೊರಗಡೆ ಬರಬಾರ್ದು ಅಂತೇಳ್ಬಿಟ್ಟೇನೆ ಅವರು ಕರೋನಾದಲ್ಲಿ ಆ ಸೇವೆಯನ್ನು ಮಾಡ್ತಾ. Noble Public School admissions are open. Sky Sunshine School, step towards better future. College Park The Creative School for quality and innovative education. करें एक बेहतर कल की शुरुआत आज से. ಜನರಿಗೋಸ್ಕರ ಬಸವ ಕಲ್ಯಾಣಕ್ಕೋಸ್ಕರ ಅವರು ತಮ್ಮ ತ್ಯಾಗವನ್ನು ಮಾಡಿದ್ದಾರೆ. ಅಂಥವರು ಇಂಥ ಒಂದು ಪುಣ್ಯವಾದ ಭೂಮಿಯಲ್ಲಿ ನೆಲೆಸಿದ್ದಾರೆ. ಇನ್ನೂ ಅವರ ಸ್ಮರಣೋತ್ತರವನ್ನು ಇವತ್ತಿನ ದಿನ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡಿ. ನನ್ನ ಒಂದು ಕರೆಗೆ ಹೋಗೊಟ್ಟು ಎಲ್ಲರೂ ಪ್ರತಿ ವರ್ಷವೂ ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಅದೇ ರೀತಿ ತಮ್ಮ ಮನೆಯ ಮಗನೆಂದು ತಿಳಿದು, ತಮ್ಮ ಮನೆಯ ತಮ್ಮ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಇವತ್ತಿನ ದಿನ ಈ ಒಂದು ಸಮಾಧಿ ಹತ್ರ ಬಂದು ಆಗಮಿಸಿ ಅವರು ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಇದ್ದಿದ್ದರೆ ಇಷ್ಟೊತ್ತಿಗೆ ಇನ್ನೂ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಿತ್ತು. ಅವ್ರ ಕನಸುಗಳೆಲ್ಲ ಹಾಗೇ ಉಳ್ಕೊಂಡಿದೆ. ಮುಂದೊಂದು ದಿನ ಬಸವಣ್ಣನವರ ಆಶೀರ್ವಾದ ನಿಮ್ಮೆಲ್ಲರ ಬಸವ ಕಲ್ಯಾಣದ ಎಲ್ಲರ ನನ್ನ ತಾಯಿ ತಂದೆಯ ಹಾಗೂ ಅಣ್ಣ ತಮ್ಮರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿಬಿಟ್ಟು ತಮ್ಮಲ್ಲಿ ನಾನು ಕೇಳಿಕೊಂಡು ಈ 2 ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು 4ನೇ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ನಾವು ನೀವು ಬಸವ ಕಲ್ಯಾಣದಲ್ಲಿ. ಮರೆಯಲಾಗದ ಮಾಣಿಕ್ಯ ಬಿ ನಾರಾಯಣರವರ ಪುಣ್ಯ ಸ್ಮರಣೆ ಎಲ್ಲರಿಗೂ ಒಂದು ಶುಭಾಶಯ ಹೇಳುತ್ತಾ, ಇವತ್ತಿನ ದಿವಸ ನಮಗೆ ಬಹಳದ ಒಂದು ಹಿಂದಿನ 4 ವರ್ಷದ ಹಿಂದೆ ಒಂದು ದುಃಖದ ದಿನ. ಇವತ್ತು ನಾವು ನೀವೆಲ್ಲರೂ ಅವರ ಬಸವಣ್ಣನ ನಾಡಿನಲ್ಲಿ ನಾವು ನೀವು ದಿನ ಬೆಳಗಾದರೂ ಬಿ ನಾರಾಯಣರವ್ರು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವತ್ತು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಏನಾದರೂ ಆಗಬೇಕಾದ್ರೆ ಅದಕ್ಕೆ ಒಂದು ಬುನಿಯಾದಿಯನ್ನು ಹಾಕಿಕೊಟ್ಟಿರುವಂಥವ್ರು, ಅಸೆಂಬ್ಲಿಯಲ್ಲಿ ಮಾತನಾಡಿದಂಥ ವ್ಯಕ್ತಿ ಆಗಿರುವಂಥ ನಮ್ಮ ಬಿ ನಾರಾಯಣರವರು ಯಾವಾಗಲೂ ಕೂಡ ನಮ್ಮ ಬಸವ ಕಲ್ಯಾಣ ಜನತೆಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿರುವರು. ಒಳ್ಳೆಯ ಇಲ್ಲಿ ಬಸವ ಕಲ್ಯಾಣದಲ್ಲಿ ಏನೇ ಒಳ್ಳೆಯ ಒಂದು ಕೆಲಸ ಆಗಿದ್ರೆ ಅದು ಬಿ ನಾರಾಯಣರವರ ಕಾಲದಲ್ಲಿ ಅಂತ ಹೇಳಿ ನಾವು ನೀವೆಲ್ಲರೂ ಹೇಳಬೇಕು. ಮತ್ತು ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಬಿ ನಾರಾಯಣರವರ ಕೆಲಸ ಅಂತ ನಾವು ಜನರಿಗೆ ಎಲ್ಲರಿಗೂ ಹೇಳಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬಿ ನಾರಾಯಣರವರಿಗೆ ನಾವು ಯಾವಾಗೂ ಕೂಡ ಚಿರಋಣಿ ಆಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.